ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನ್ರಿ. ಬನ್ನಿ ವೀಕ್ಷಕರೇ, ಇವತ್ತಿನ ಒಂದು ಲಾಗ್ ನನಗೆ ತುಂಬಾ ಸ್ಪೆಷಲ್ ರೀ. ಯಾಕಂದ್ರೆ ನಾ ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ, ನಾನು ಒಂದು ಬಾಲ್ಯದ ನೆನಪುಗಳ ಒಂದು ಸುಂದರ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಈಗ ನೋಡ್ತಾ ಇರುವಂಥ ಈ ಒಂದು ಜಾಗ ಬರೀ ಒಂದು ದೇವಸ್ಥಾನ ಅಷ್ಟೇ ಅಲ್ರಿ, ಇದು ಒಂದು ನನ್ನ ಬಾಲ್ಯದ ಒಂದು ಬದುಕಿನ ಬೇರು ಅಂತ ಹೇಳ್ತೀನಿ ರೀ. ಯಾಕಂದರೆ ನಾನು ಹುಟ್ಟಿ ಆಡಿ ಬೆಳೆದಂಥ ಜಾಗ ರೀ ಇದು, ನನ್ನ ಒಂದು ತವರು ಜಾಗ ಇದು. ಹೀಗಾಗಿ ನನಗಿಲ್ಲಿ ಸಾವಿರಾರು ಹಳೆಯ ಮೆಮೊರೀಸ್ ಅದಾವ್ರಿ. ಬರಂಗಾರ ಆ ಒಂದು ನನ್ನ ಸುಂದರ ಲೋಕಕ್ಕೆ ಹೋಗಿ ಹಂಗೆ ಇಲ್ಲಿ ನನ್ನ ಫೇವ್ರೇಟ್ ದೇವರಾದಂಥ ವೀರಭದ್ರ ಸ್ವಾಮಿಯ ಒಂದು ಅಗ್ನಿ ಉತ್ಸವದ ಜಾತ್ರೆ ಐತ್ರಿ. ಆ ಒಂದು ಜಾತ್ರೆಗೆ ಅಂಥೇಳಿ ಬಂದಿದ್ದೆ. ಅದಕ್ಕೋಸ್ಕರ ಈರಣ್ಣನ ದರ್ಶನವನ್ನು ಮಾಡಿಕೊಂಡು ಬರೋಣಂತ ಬರ್ರಿ. ನೋಡ್ರಿ, ಈಗ ನೋಡ್ತಾ ಇರುವಂಥ ಎಂಟ್ರೆನ್ಸ್ ಐತಲ್ರಿ, ಇದು ವೀರಭದ್ರ ಸ್ವಾಮಿಯ ದೇವಸ್ಥಾನ ರೀ. ಇದು ನನ್ನ ಹಳೆಯ ಊರಿನ ದೇವಸ್ಥಾನ ರೀ. ಇದು ಈ ಒಂದು ದೇವಸ್ಥಾನ ಐತಲ್ರಿ, ಬಾಗಲಕೋಟೆಯ ಒಂದು ಮುಚ್ಚಗಂಡಿ ಕ್ರಾಸ್ ಅಂತೇಳಿ ಬರ್ತತ್ರಿ ಇದು. ನೋಡ್ರಿ, ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಆಟಿಕೆ ವಸ್ತುಗಳನ್ನು ತೊಗೊಂಡು ಹೋಗ್ಲಿಕ್ಕತ್ತಾರ. ಅವ್ರಿಗೆ ಒಳಗಡೆ ಹೋಗಿ ಅಂಗಡಿಗಳನ್ನು ಹಾಕೋತಾರೆ. ಎಂಟ್ರೆನ್ಸ್ ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂತ ಬೋರ್ಡ್ ಹಾಕ್ಯಾರ. ನೋಡ್ರಿ, ಇಲ್ಲಿ ಒಳಗಡೆ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ. ನೋಡ್ರಿ, ಜಾತ್ರೆ ಅಂತೀರಿ, ಇಲ್ಲಿ ಯಾರೂ ಇಲ್ಲ, ಏನೂ ಮಂದಿನೇ ಇಲ್ಲಲ್ಲ ಅನ್ಕೋಬೇಡ್ರಿ. ಜಾತ್ರೆನೂ ಮಧ್ಯಾಹ್ನದ ನಂತರ ಶುರು ಆಕತ್ರಿ. ಅಂದ್ರೆ 3 ಗಂಟೆ ನಂತರ ಶುರು ಆಕತಿ. ಸಾಯಂಕಾಲ 5 ಗಂಟೆಗೆ ಅಗ್ನಿ ಉತ್ಸವ ಕಾರ್ಯಕ್ರಮ ಶುರು ಆಕತ್ರಿ. ಅದಕ್ಕೋಸ್ಕರ ನಾನು ಇಲ್ಲೇ ಬೆಳಗಿನ ಜಾವ ಬಂದಿದ್ದೆ ದೀಡ್ ನಮಸ್ಕಾರ ಹಾಕ್ಬೇಕಂತೇಳಿ. ಅಂದ್ರೆ ವೀರಭದ್ರ ಸ್ವಾಮಿ ದೇವರಿಗೆ ಹರಕೆಯನ್ನು ಕಟ್ಕೊಂಡಿದ್ದೆ ರೀ. ಹರಕೆ ತೀರಿಸೋದಕ್ಕಂತೇಳಿ ದೀಡ್ ನಮಸ್ಕಾರ ಹಾಕೋದಕ್ಕಂತ ಬೆಳಗಿನ ಜಾವ ಸುಮಾರು ಒಂದು 7:30 ಗಂಟೆಗೆ ಬಂದಿದ್ದೆ. ಆವಾಗ ಈ ಒಂದು ವಿಡಿಯೋನ ಮಾಡೀನಿ ರೀ. ಈಗ 10 ಗಂಟೆ ನಂತರ ಏನು ಮಾಡ್ತತ್ರಿ, ಈಗ ವೀರಭದ್ರ ಸ್ವಾಮಿಯ ಒಂದು ಪಾಲಕಿ ಉತ್ಸವ ಮತ್ತು ಕುಂಭ ಮತ್ತು ಆರತಿಯ ಒಂದು ಮೆರವಣಿಗೆ ಕಾರ್ಯಕ್ರಮ ಐತ್ರಿ. ಹಂಗೆ ನೋಡ್ರಿ, ಇಲ್ಲಿ ಎಂಟ್ರೆನ್ಸ್ ಒಳಗೆ ಆನೆಗಳ ಒಂದು ಚಿತ್ರದ ಒಂದು ಬೋರ್ಡ್ ಹಾಕ್ಯಾರ, ಸ್ವಾಗತ ಬೋರ್ಡನ್ನು. ನೋಡ್ರಿ, ಒಳಗೆಲ್ಲ ಲೈಟ್ ಸರಗಳನ್ನು ಹಾಕ್ಯಾರ. ಈಗ ಅದು ಮಧ್ಯಾಹ್ನದಲ್ಲಿ ಕಾಣೋದಿಲ್ಲ, ಸಾಯಂಕಾಲ ತೋರಿಸ್ತೀನಿ ರೀ ನಿಮಗೆ ಎಷ್ಟು ಚಂದ ಕಾಣಿಸ್ತೈತೆ ಅಂತೇಳಿ. ನೋಡ್ರಿ, ಇದೇ ನೋಡ್ರಿ ಮುಚ್ಚಗಂಡಿ ಕ್ರಾಸ್ ಅಂತೇಳಿ ಬರುವಂಥ ವೀರಭದ್ರೇಶ್ವರನ ಒಂದು ದೇವಸ್ಥಾನ. ನೋಡ್ರಿ, ಎಷ್ಟು ವಿಶಾಲವಾದಂಥ ದೊಡ್ಡ ದೇವಸ್ಥಾನ ಐತಿ. ಈ ದೇವಸ್ಥಾನ ಈಗ ಮುಳುಗಡೆ ಆಗೈತ್ರಿ. ಈಗ ಸುಮಾರು 21 ವರ್ಷ ಆತ್ರಿ ಈ ದೇವಸ್ಥಾನ ಮುಳುಗಡೆ ಆಗಿ. ನೋಡ್ರಿ, ಇಲ್ಲಿರುವಂಥ ಇದೇ ನೋಡ್ರಿ ಈರಣ್ಣನ ಒಂದು ದೇವಸ್ಥಾನ. ಈ ದೇವಸ್ಥಾನ ಯಾವಾಗಿಂದ ಐತಂತೆ ಅಷ್ಟು ನಿಖರವಾಗಿ ನನಗೆ ಗೊತ್ತಿಲ್ಲ ರೀ. ಇದು ಅಂದಾಜು ಹೇಳೋದಾದ್ರೆ ಸುಮಾರು ಒಂದು 11ರಿಂದ 12ನೇ ಶತಮಾನದಾಗಿಂದ ಬಂದಂಥ ಒಂದು ಸುಂದರ ದೇವಸ್ಥಾನ ರೀ ಇದು. ಒಟ್ಟಾರೆ ಹೇಳೋದಾದ್ರೆ ಒಂದು ತುಂಬ ಹಳೆಯ ಒಂದು ದೇವಸ್ಥಾನ ರೀ ಇದು. ನಮ್ಮ ತಂದೆ ತಾಯಿ ಹಳೆಯ ಮನೆಯನ್ನು ಬಿಟ್ಟು ಇಲ್ಲಿ ಹೊಸ ಮನೆಗೆ ಬರುವಷ್ಟರಲ್ಲಿ ಈ ಒಂದು ದೇವಸ್ಥಾನ ಮೊದಲ ಇತ್ತು ಅಂತ ಹೇಳ್ತಿದ್ರು. ಅವಾಗ ಸ್ವಲ್ಪ ಸಣ್ಣ ದೇವಸ್ಥಾನ ಇತ್ತಂತ್ರಿ. ಇತ್ತೀಚೆಗೆ ಇದನ್ನ ಏನು ಮಾಡಿದಂತ ಹೊಸದಾಗಿ ನಿರ್ಮಾಣವನ್ನು ಮಾಡಿದರು ಅಂಥೇಳಿ ನಮ್ಮ ತಂದೆಯವರು ಹೇಳ್ತಿದ್ರು. ನೋಡ್ರಿ, ದೇವಸ್ಥಾನ ಜಾತ್ರೆ ಸಂಬಂಧ ಎಲ್ಲ ಪೆಂಡಾಲನ್ನು ಹಾಕ್ಯಾರ, ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಹಂಗೆ ನೋಡ್ರಿ, ಇಲ್ಲಿ ಈ ಸೈಡ್ ಸಾಯಂಕಾಲ 5 ಗಂಟೆಗೆ ಅಗ್ನಿ ಉತ್ಸವ ಇರೋದ್ರಿಂದ ನೋಡ್ರಿ ಇಲ್ಲೆಲ್ಲ ಬೆಳಗ್ಗೆ ಇದನ್ನು ಅಗ್ಗಿ ಕುಂಡವನ್ನು ಸ್ವಚ್ಛ ಮಾಡ್ಲಿಕ್ಕತ್ತಾರ. ಅಂದ್ರೆ ಹೋದ ವರ್ಷ ಅಗ್ಗಿ ಮುಗಿದ ನಂತರ ಇದನ್ನೆಲ್ಲ ಪೂಜೆ ಮಾಡಿ ಎಲ್ಲ ಮುಚ್ಚಿರ್ತಾರಲ್ರಿ. ಈಗ ಏನು ಮಾಡ್ತಾರೆ, ಎಲ್ಲ ತೆಗೆದು ಇಡ್ಲಿ ಬೂದಿಯನ್ನು ತೆಗೆದು ಇದನ್ನು ಹಂಗೆ ಹಚ್ಚಂಗಿಲ್ಲ ರೀ. ಮತ್ತು ಈ ಅಗ್ನಿಗೆ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಈ ಒಂದು ಅಗ್ನಿ ಕುಂಡವನ್ನು ಹಚ್ತಾರೆ. ಒಂದು ದಪ್ಪನ ಕೊಡ್ಡ ಇರ್ತಾವೆ, ಅವೆಲ್ಲ ಸುಟ್ಟು ಕಿಚ್ಚಾಗುವಷ್ಟರಲ್ಲಿ ಸಾಯಂಕಾಲ ಆಗಿಬಿಡ್ತೈತೆ ಅಂಥೇಳಿ ಮಾಡ್ತಾರೆ. ಈಗೆಲ್ಲ ವಿಶೇಷ ಪೂಜೆಯನ್ನು ಮಾಡಿ ಇದನ್ನೇ ಎಲ್ಲ ರಂಗೋಲಿ ಇಂಗೋಲಿ ಎಲ್ಲವನ್ನು ಹಾಕಿ 2 ಗಂಟೆಗೆ ಈ ಒಂದು ಕಿಚ್ಚನ್ನು ರೆಡಿ ಮಾಡಿಬಿಡ್ತಾರೆ. ಇದೆಲ್ಲ ಸುಟ್ಟು ಸಾಯಂಕಾಲ 5 ಗಂಟೆ ನೋಡಿದ್ರೆ ಕಿಚ್ಚಾಕತಿ. 5 ಗಂಟೆಗೆ ಅಗ್ನಿ ಉತ್ಸವ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಹಂಗೆ ಈ ಸೈಡ್ ನೋಡ್ರಿ, ಸೈಡ್ ಎಲ್ಲ ಆ ಸೈಡ್ ಈ ಸೈಡ್ ಕೆಬ್ಬನ ಚೆಡಿಗಳನ್ನು ಹಾಕ್ಯಾರ. ಯಾಕಂದ್ರೆ ಸಾಯಂಕಾಲ 5 ಗಂಟೆಗೆ ಅಗ್ನಿ ಉತ್ಸವ ಶುರು ಆಕತ್ತಂದ್ರೆ ಇಲ್ಲಿ ಭಕ್ತರಿಗೆ ನಿಂದ್ರಾಕ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಕಟಂಜರಿ ಹಾಕಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ಯಾರ. ಬರಂಗಾರ ಈಗ ಒಳಗಡೆ ಹೋಗಿ ಈರಣ್ಣನ ದರ್ಶನವನ್ನು ಮಾಡೋಣಂತ. ಇಲ್ಲಿ ಐತೆ ನೋಡ್ರಿ ಈರಣ್ಣನ ಒಂದು ದೇವಸ್ಥಾನದ ಒಳಗಡೆ. ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ನೋಡ್ರಿ ಎಷ್ಟು ಚಂದ ಪೂಜೆಯನ್ನು ಮಾಡ್ಯಾರ. ರುದ್ರಾಭಿಷೇಕವನ್ನು ಮಾಡಿ ವೀರಭದ್ರ ಸ್ವಾಮಿಯನ್ನು ತುಂಬ ಗ್ರ್ಯಾಂಡಾಗಿ ಪೂಜೆಯನ್ನು ಮಾಡ್ಯಾರ. ನಾವು ಸೋಮವಾರ ದಿನ ನೈಟ್ ಬಂದು ಅಭಿಷೇಕಕ್ಕೆಲ್ಲ ಕೊಟ್ಟಿದ್ದೀವಿ ರೀ. ಬೆಳಗ್ಗೆ ಮಂಗಳವಾರ ದಿನ ನಮ್ಗೆ ಅಭಿಷೇಕವನ್ನು ಮಾಡಿ ನಮ್ಗೆ ಅಭಿಷೇಕವನ್ನು ಕೊಟ್ಟರು. ನೋಡಿ ಇಲ್ಲಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ನೋಡ್ರಿ ಎಷ್ಟು ಚಂದ ಪೂಜೆಯನ್ನು ಮಾಡ್ಯಾರ. ತುಂಬ ಪವರ್ಫುಲ್ ದೇವ್ರಿ ಇದು. ನಾವು ಏನೇ ಬೇಡ್ಕೊಂಡ್ರು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ದೇವ್ರಿ. ಈಗ ಈ ದೇವಸ್ಥಾನ ಮುಳುಗಡೆ ಆಗೈತ್ರಿ. ಅದಕ್ಕೋಸ್ಕರ ಏನು ಮಾಡ್ಯಾರ, ಈಗ ಈ ಒಂದು ದೇವಸ್ಥಾನವನ್ನು ಅಲ್ಲಿ ಹೊಸದಾಗಿ ನಿರ್ಮಾಣವನ್ನು ಮಾಡ್ಯಾರ ಹೊಸ ಊರಾಗ.
ಈಗ ಆ ದೇವಸ್ಥಾನದ ವಿಡಿಯೋ ನನ್ನ ಹತ್ರ ಇಲ್ಲ. ನಾ ಯಾವಾಗಾರ ಹೊಸ ದೇವಸ್ಥಾನಕ್ಕೆ ಹೋದ್ನಪ್ಪ ಅಂದ್ರೆ ಆ ಒಂದು ಹೊಸ ದೇವಸ್ಥಾನದ ವಿಡಿಯೋ ಕೂಡ ನಿಮಗೆ ಮಾಡಿ ಯಾವಾಗಾರ ಹೋದಾಗ ತೋರಿಸ್ತೀನಂತ. ಈ ಸದ್ಯಕ್ಕೆ ನೋಡ್ರಿ ಇಲ್ಲಿ ನಾನು ನಮ್ಮ ಮನೆ ಎಲ್ಲಿತ್ತಂದಪ್ಪ ಅಂದ್ರೆ ತೋರಿಸ್ತೀನಿ ನಿಮಗೆ. ಈ ಒಂದು ದೇವಸ್ಥಾನದ ಹಿಂದ್ಗಡೆನೇ ನಮ್ಮ ಮನೆ ಇತ್ತು ರೀ, ಹಳೆ ಮನೆ. ಈಗೆಲ್ಲ ಮುಳುಗಡೆ ಆಗಿ ಎಲ್ಲ ಮುಳ್ಳು ಕಂಟಿಗಳೇ ಬೆಳೆದಾವ ನೋಡ್ರಿ. ಅಲ್ಲಿ ಜುಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಮುಳ್ಳು ಕಂಟಿಗಳದಲ್ಲ, ಅದೇ ಒಂದು ಜಾಗಕ್ಕೆ ನಮ್ಮ ಹಳೆ ಮನೆ ಇತ್ತು. ಈಗೆಲ್ಲ ಮುಳುಗಡೆ ಆಗೋಣ ನಾವು ಏನು ಮಾಡೀವಿ, ಹೊಸ ಊರಿಗೆ ಶಿಫ್ಟ್ ಆಗಿವಿ ನೋಡಿ ವೀಕ್ಷಕರೇ. ನಾ ಆಗಾಳ ಹೇಳ್ದಂಗೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಒಂದು ಅತ್ಯಂತ ಸಡಗರದ ದಿನ ನೋಡ್ರಿ ಇವತ್ತು. ಮಂಗಳವಾರದ ಈ ಮಂಗಳಕರ ದಿನದಿಂದ ಸ್ವಾಮಿಯ ಒಂದು ಭವ್ಯ ಪಲ್ಲಕ್ಕಿ ಮತ್ತು ಗೋಪುರ ಕಳಶವನ್ನು ಹೊತ್ತ ಊರಿನ ಸುತ್ತೆಲ್ಲ ಈ ಪಲ್ಲಕ್ಕಿಯನ್ನು ಮೆರವಣಿಗೆ ಮಾಡುವಂಥ ದೃಶ್ಯ ನೋಡ್ರಿ ಇದು. ಅಷ್ಟೇ ಅಲ್ರಿ, ಈ ಸ್ವಾಮಿಯ ಒಂದು ಭವ್ಯ ಪಲ್ಲಕ್ಕಿಯ ಜೊತೆ ಪುರವಂತರು, ಈ ಊರಿನ ಮುತ್ತೈದೆಯರು ಆರತಿ ಕುಂಭವನ್ನು ಹೊತ್ತುಕೊಂಡು ಡೊಳ್ಳು ವಿವಿಧ ನಾದ ಸ್ವರಗಳನ್ನು ತಗೊಂಡು ಊರಿನ ಸುತ್ತೆಲ್ಲ ಈ ಒಂದು ಭವ್ಯ ಪಲ್ಲಕ್ಕಿಯನ್ನು ಮೆರವಣಿಗೆಯನ್ನು ಮಾಡ್ತಾರ್ರಿ. ಜಾತ್ರೆಯ ಬಗ್ಗೆ ಹೇಳೋದಾದರೆ ಹೊಸ ಊರಿನ ಒಂದು ದೇವಸ್ಥಾನದ ಒಂದು ಜಾತ್ರೆ ಶ್ರಾವಣದಾಗ ಆಕತ್ರಿ. ಇಲ್ಲಿರುವಂಥ ಹಳೆ ಈರಣ್ಣನ ದೇವಸ್ಥಾನದ ಜಾತ್ರೆ ಪ್ರತಿ ವರ್ಷ ಎಳ್ಳಮಾಸಿ ಆದಮೇಲೆ ಫಸ್ಟ್ನೇ ಮಂಗಳವಾರ ಬರ್ತದಲ್ರಿ, ಅದೇ ಮಂಗಳವಾರ ದಿನ ಇಲ್ಲಿ ಅಗ್ನಿ ಉತ್ಸವ ಇರ್ತೈತಿ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಈ ಒಂದು ಭವ್ಯ ಪಲ್ಲಕ್ಕಿ ಬರುವಷ್ಟ್ರಾಗ ಎಲ್ಲ ಭಕ್ತರು ಏನು ಮಾಡ್ತಾರೆ, ತಮ್ಮ ಮನೆ ಮುಂದೆ ಈ ರೀತಿ ತುಂಬಿದ ಕಳಶಲ್ಲಿ ನೀರನ್ನು ಹಾಕ್ತಾರ್ರಿ. ಸ್ವಾಮಿಯ ಒಂದು ಭವ್ಯ ಪಲ್ಲಕ್ಕಿಗೆ ನೀರನ್ನು ಹಾಕಿ ಮತ್ತು ಪೂಜೆ ಸಾಮಾನು ಕೊಟ್ಟು ತಮ್ಮ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಇದು ಒಂದು ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಒಂದು ಸಂಕೇತವಾಗೈತ್ರಿ ಇದು. ಈ ನನ್ನ ಒಂದು ಹಳೆಯ ಊರು ಮುಳುಗಡೆ ಆಗಿರ್ಬೋದ್ರಿ, ಆದ್ರೆ ಇಲ್ಲಿದ್ದಂಥ ಹಳೆಯ ನೆನಪುಗಳು ಮಾತ್ರ ಯಾವಾಗಲೂ ಮರೆಯಾಗೋದಿಲ್ಲ ಅಂತ ಹೇಳ್ತೀನಿ ರೀ. ನೋಡ್ರಿ ಮುತ್ತೈದರೆಲ್ಲರ ಆರತಿ ಮತ್ತು ಕುಂಭವನ್ನು ತಗೊಂಡು ಜಾತ್ರೆಯಲ್ಲಿ ಪಾಲ್ಗೊಂಡಾರ. ಇದಾದ ನಂತರ ಬರೀ ನಾನು ಸಾಯಂಕಾಲ 5 ಗಂಟೆಗೆ ಅಗ್ನಿ ಉತ್ಸವ ಕಾರ್ಯಕ್ರಮ ಶುರು ಆಕತ್ತಂತ ಹೇಳಿದ್ನಲ್ಲ, ಆ ಒಂದು ಅಗ್ನಿ ಉತ್ಸವ ಮತ್ತು ಜಾತ್ರೆ ಎಷ್ಟು ಚೆಂದ ಆಗೈತೆ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಎಷ್ಟು ಚಂದ ಕಾಣಕತ್ತೈತೆ ನೋಡ್ರಿ, ಲೈಟ್ ಸರಗಳು ಹಾಕ್ಯಾರ. ಬೆಳಗ್ಗೆ ಹೆಂಗೆ ಕಾಣಕತ್ತೈತಿ ನೋಡ್ರಿ, ಈಗ ಎಷ್ಟು ಚಂದ ಕಾಣಕತ್ತೈತಿ. ಈ ಒಂದು ಜಾತ್ರೆಯಾಗ ನೋಡ್ರಿ ಇಲ್ಲಿ ಏನೇನು ಬಂದಾವ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಆಲ್ರೆಡಿ ಎಷ್ಟೊಂದು ಜನ ಭಕ್ತರು ಬಂದು ನಿಂತಾವೆ ನೋಡ್ರಿ ಅಗ್ಗಿ ಉತ್ಸವದ ಕಾರ್ಯಕ್ರಮಕ್ಕೆ. ನೋಡ್ರಿ ಲೈಟ್ಗಳ ಹಾಕಿ ಎಲ್ಲ ದೇವಸ್ಥಾನವನ್ನು ಎಷ್ಟು ಚಂದ ಅಲಂಕಾರವನ್ನು ಮಾಡ್ಯಾರ. ನೋಡಿ ಬೆಳಗ್ಗೆ ಹೆಂಗೆ ಕಾಣತ್ತಿತ್ತು ನೋಡ್ರಿ, ದೇವಸ್ಥಾನ ಖಾಲಿ ಖಾಲಿ ಅನಿಸ್ತಿತ್ತು. ಈಗ ನೋಡ್ರಿ ಎಷ್ಟು ಜನ, ಎಷ್ಟು ಬೈಕು, ಎಷ್ಟು ನೋಡ್ರಿ ಅಲ್ಲಿ ರೋಡ್ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಲೈಟ್ ಸರಗಳನ್ನು ಹಾಕ್ಯಾರ. ಪಾರ ರೋಡ್ ನೋಡ್ರಿ ಅದು ಎಷ್ಟು ಚಂದ ಕಾಣತೈತಿ, ಲೈಟ್ ಸರಗಳಿಂದ ಹೊಳೆಯಾಕತ್ತೈತಿ. ಸಾಯಂಕಾಲ ಅಗ್ನಿ ಉತ್ಸವ ಕಾರ್ಯಕ್ರಮ ಶುರು ಆಗೋ ಹೊತ್ತಿಗೆ ಭಕ್ತರು ಏನು ಮಾಡ್ತಾರೆ, ಪ್ರತಿ ವರ್ಷವೂ ತಪ್ಪಲಾರ್ದ ಬರ್ತಾರೆ ನೋಡ್ರಿ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಬನ್ನಿವಾಗ ನೋಡ್ರಿ ಅಗ್ನಿ ಉತ್ಸವ ಕಾರ್ಯಕ್ರಮ ಶುರುವಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಅಲ್ಲಿ ನೋಡ್ರಿ ಪಾಲ್ಕಿ ಎಲ್ಲ ತೊಗೊಂಡು ರೆಡಿ ಆಗ್ಯಾರಿ ಇನ್ನು ಕಿಚ್ಚನ ಹಾಯೋದಕ್ಕೆ. ಅಲ್ಲಿ ಮೊದಲು ಏನು ಮಾಡ್ತಾರೆ, ಈ ಪುರವಂತರೀಗ ಮಂತ್ರಘೋಷಗಳನ್ನು ಹೇಳಲಿಕ್ಕತ್ತಾರ. ಆ ಮಂತ್ರಗಳು ಮುಗಿದ ತಕ್ಷಣ ಅಗ್ನಿ ಕಿಚ್ಚನ ಹಾಯ್ತಾರೆ ನೋಡ್ರಿ. ಈಗ ನೋಡಿ ತುಂಬ ಗದ್ದಲ ಇದೆ, ಹೀಗಾಗಿ ನಾನು ಅಲ್ಲಿ ಸಾಧ್ಯವಾದಷ್ಟು ಕೈ ಮೇಲಕ್ಕೆ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನೋಡ್ತಾ ಇರುವಂಥ ಅಗ್ನಿ ಉತ್ಸವ ಕೇವಲ ಪ್ರದರ್ಶನವಲ್ರಿ, ಇದು ಒಂದು ಭಕ್ತರ ಅಚಲವಾದಂಥ ನಂಬಿಕೆಯ ಪ್ರತೀಕವಾಗೈತಿ. ಇದರಿಂದ ಯಾರಿಗೂ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋದಷ್ಟು ನನ್ನ ಆಸೆ ಆಗೈತ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿದಂಥ ವೀಕ್ಷಕರು ಇದನ್ನು ಮನೆಯಲ್ಲಾಗಲಿ ಬೇರೆ ಎಲ್ಲ ಕಡೆ ಅಲ್ಲಿ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದು ಧಾರ್ಮಿಕೆಯ ಭಾಗವಾಗಿ ನಡ್ಕೋತ ಬಂದಂಥ ಒಂದು ಆಚರಣೆ ಐತ್ರಿ ಇದು. ಈಗ ನೋಡ್ರಿ ಮಂತ್ರಘೋಷಗಳು ಮುಗಿದ ನಂತರ ಪುರವಂತರ ಆದರು.
ಪುರುವಂತರ ಕಿಚ್ಚಾದ ನಂತರ ನೋಡ್ರಿ ಪುರುವಂತರ ಹಿಂದ್ಗಡೆನೆ ಪಾಲಕಿಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಅದಾದ ನಂತರ ನೋಡ್ರಿ ಅಯ್ಯಪ್ಪ ಸ್ವಾಮಿಗಳು ಮತ್ತು ಎಷ್ಟೋ ಜನ ಭಕ್ತರು ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಸಹಿತ ತೊಗೊಂಡು ಹಾಯ್ತಾರೆ ಕಿಚ್ಚನ್ನು, ಹರಕೆಯನ್ನು ಕಟ್ಕೊಂಡಿರ್ತಾರೆ. ನಂತರ ಏನು ಮಾಡ್ತಾರೆ, ಈಗ ಹೆಣ್ಮಕ್ಳನ್ನ ಒಬ್ಬೊಬ್ಬರನ್ನ ಆಗಿಬಿಡ್ತಾರೆ ರೀ. ಆರತಿಯನ್ನು ತೊಗೊಂಡು ಹಾಯ್ತಾರೆ, ಕೆಲವೊಬ್ರು ಹಂಗೆ ಹಾಯ್ತಾರೆ, ಮಕ್ಕಳು ಸಹಿತ ತೊಗೊಂಡು ಹಾಯ್ತಾರೆ ನೋಡ್ರಿ. ಈ ಸದ್ದ ಇದು ಒಂದು ಭಕ್ತರ ಭಕ್ತಿಗೆ ಒಂದು ಸಂಬಂಧಪಟ್ಟಂಥ ವಿಷಯ ಐತ್ರಿ. ಇಲ್ಲಿ ಯಾರ ಒತ್ತಾಯನೂ ಇಲ್ಲ, ಅವರು ತಮ್ಮ ಒಂದು ಹರಕೆಯ ಪ್ರಕಾರ ಇಷ್ಟಪಟ್ಟು ಇದನ್ನು ಒಂದು ಕಿಚ್ಚನ್ನು ಹಾಯುವಂಥ ಪದ್ಧತಿ ರೀ ಇದು. ನೋಡ್ರಿ ಇಲ್ಲಿ ಕಮಿಟಿಯ ಸೇವಾಕಾರರು ಅಷ್ಟೇ ತುಂಬ ಒಳ್ಳೆಯ ಜವಾಬ್ದಾರಿಯನ್ನು ತೊಗೊಂಡಂಥ ಹಿರಿಯರದಾರೆ, ಅನುಭವಿಸಿದ ಹಿರಿಯರದಾರಿ. ಬೆಂಕಿ ಕಿಚ್ಚ ಮೇಲೆ ಬಂದು ಬಿದ್ದಿರ್ತದಲ್ರಿ, ಅದು ಮತ್ತೆ ಖಾಲಿ ತಾಗಲಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಅದನ್ನು ಹೋಳು ಮಾಡುವಂಥ ಸೇವೆಯನ್ನು ಮಾಡ್ತಾರೆ ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ ಹಿರಿಯರು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಕಿಚ್ಚನ್ನು ಹಾಯ್ತಾ ಇರುವಂಥ ಪ್ರತಿಯೊಬ್ಬ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಹಿರಿಯರು ನೋಡ್ರಿ ಇಲ್ಲಿ ತುಂಬ ಅನುಭವಿಸ್ತ ಹಿರಿಯರು ಅದಾರ. ಒಬ್ಬೊಬ್ಬರನ್ನ ಬಿಡ್ತಾ ಇದ್ದಾರೆ, ಒಬ್ಬರು ಹೋಗಿ ಪೂರ್ತಿ ದಂಡಿಯನ್ನು ಮುಟ್ಟು ಮಟ್ಟ ಇನ್ನೊಬ್ಬರನ್ನ ಬಿಡೋದಿಲ್ಲ ನೋಡ್ರಿ. ಒಬ್ಬೊಬ್ಬರನ್ನ ಪಾಳೆ ಪ್ರಕಾರ ಬಿಡ್ತಾ ಇದ್ದಾರೆ. ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆ ಸಂಬಂಧ ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ಲಿಕ್ಕತ್ತಾರ ನೋಡ್ರಿ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕು ನಾವು. ನೋಡ್ರಿ ಇಲ್ಲಿ ನಮ್ಮ ಸಿಸ್ಟರ್ಸ್ ಕೂಡ ಹಾಯ್ತಾ ಇದ್ದಾರೆ. ಪ್ರತಿ ವರ್ಷ ತಪ್ಪಲಾದ ಈ ಕಿಚ್ಚನ್ನು ಅಗ್ನಿ ಕಿಚ್ಚನ್ನು ಹಾಯ್ತಾರ ಅವರು. ನೋಡ್ರಿ ಈಗ ಇಷ್ಟೋ ಮಟ್ಟ ಬೆಳಕಿತ್ತು, ಈಗ ಒಂದು ಸ್ವಲ್ಪ ಡಾರ್ಕ್ ಆಗ್ತಾ ಇದೆ. ಯಾಕಂದರೆ ಕತ್ಲಾಯ್ತಲ್ಲ, ಕತ್ಲಾದಂಗೆ ವಿಡಿಯೋ ಸ್ವಲ್ಪ ಡಾರ್ಕ್ ಬರ್ತಾ ಇದೆ. ದಯವಿಟ್ಟು ವೀಕ್ಷಕರು ಇದನ್ನು ಅರ್ಥ ಮಾಡ್ಕೋತೀರಾ ಅನ್ಕೊಂಡಿನಿ. ನೋಡ್ರಿ ಈಗ ಏನು ಮಾಡ್ತಾರೆ ಭಕ್ತರು, ಡೈರೆಕ್ಟಾಗಿ ಕಿಚ್ಚನ್ನು ಆದ ನಂತರ ಡೈರೆಕ್ಟಾಗಿ ಗುಡಿಯ ಒಳಗೆ ಹೋಗಿ ವೀರಭದ್ರೇಶ್ವರನ ದರ್ಶನವನ್ನು ಮಾಡ್ತಾರೆ. ದರ್ಶನ ಮಾಡ್ರಿ ಈ ಸೈಡ್ ನೋಡ್ರಿ ಇಲ್ಲಿ ಅನ್ನ ಮೊಸರು ಪ್ರಸಾದವನ್ನು ಕೊಡ್ತಾರೆ. ಅಂದ್ರೆ ಕಿಚ್ಚನ್ನು ಹಾದು ಬಂದಿರ್ತಾರೆ, ಅವ್ರಿಗೆ ತಂಪಾಗಲಿ ಅನ್ನೋ ಕಾರಣಕ್ಕೆ ವೀರಭದ್ರೇಶ್ವರನ ಒಂದು ಅನ್ನ ಮೊಸರು ಪ್ರಸಾದವನ್ನು ಕೊಡ್ತಾರೆ ನೋಡ್ರಿ. ಇಲ್ಲಿ ಬೆಳಗಿನಿಂದ ಉಪವಾಸ ಇರ್ತಾರಲ್ರಿ, ಅವಾಗ ಏನು ಮಾಡ್ತಾರೆ, ಈ ಕಿಚ್ಚನ್ನು ಆದ ನಂತರ ಈ ಒಂದು ಅನ್ನ ಮೊಸರು ಪ್ರಸಾದವನ್ನು ತಿಂದ ನಂತರ ಅವರು ತಮ್ಮ ಉಪವಾಸವನ್ನು ಕಂಪ್ಲೀಟ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಅಲ್ಲ ನೋಡ್ರಿ ಅನ್ನ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ನೋಡ್ರಿ. ಕಿಚ್ಚನ್ನು ಹಾಯ್ದ ಮೇಲೆ ಅವ್ರಿಗೆ ತಂಪಾಗಲಿ ಅನ್ನೋ ಕಾರಣಕ್ಕೆ ವೀರಭದ್ರೇಶ್ವರನ ಒಂದು ಅನ್ನ ಮೊಸರದ ಪ್ರಸಾದವನ್ನು ಕೊಡ್ತಾರೆ ನೋಡ್ರಿ. ಇಲ್ಲಿ ಬೆಳಗಿನಿಂದ ಉಪವಾಸ ಇದ್ದು ಈ ಒಂದು ಅನ್ನ ಮೊಸರನ್ನ ತಿಂದ ನಂತರ ಅವರು ಮನೆಗೆ ಹೋಗಿ ಊಟವನ್ನು ಮಾಡಿ ತಮ್ಮ ಉಪವಾಸವನ್ನು ಕಂಪ್ಲೀಟ್ ಮಾಡ್ತಾರೆ. ಹಂಗ ಈ ಸೈಡ್ ನೋಡ್ರಿ ಇಲ್ಲಿ ಭಕ್ತರೆಲ್ಲರೂ ಪುರುವಂತರ ಆಶೀರ್ವಾದವನ್ನು ತಗೊಳ್ಳಿಕತ್ತಾರ ನೋಡ್ರಿ. ಇಲ್ಲಿ ತುಂಬಾ ಹಿರಿಯ ಪುರುವಂತರದಾರ್ರಿ ಅವರು. ನಂತರ ನೋಡ್ರಿ ಇಲ್ಲಿ ಈಗ ಅಗ್ನಿ ಉತ್ಸವದ ಕಾರ್ಯಕ್ರಮ ಮುಗೀತ್ರಿ. ಈಗೆಲ್ಲ ಅಗ್ನಿ ಕುಂಡವನ್ನು ಬಂದ್ ಮಾಡಿದ್ರು. ಇದಾದ ನಂತರ ಈರಣ್ಣನ ಕಾರ್ತಿಕ ದೀಪೋತ್ಸವ ಐತ್ರಿ, ಮತ್ತು ಮರುದಿನ ಬೆಳಗ್ಗೆ ಅನ್ನ ಪ್ರಸಾದ ಐತಿ. ಅದನ್ನ ಎರಡೂ ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀರಿ. ಇದು ಪಾರ್ಟ್ 1 ಆಕತಿ, ಪಾರ್ಟ್ 2 ವಿಡಿಯೋದೊಳಗೆ ತೋರಿಸ್ತೀನಂತ್ರಿ. ಇದಾದ ನಂತರ ಈರಣ್ಣನ ಕಾರ್ತಿಕ ದೀಪೋತ್ಸವ ಐತ್ರಿ, ಮತ್ತು ಮರುದಿನ ಬೆಳಗ್ಗೆ ಅನ್ನ ಪ್ರಸಾದ ಐತಿ. ಅದನ್ನು ಕೂಡ ನಾನು ಮುಂದಿನ ಪಾರ್ಟ್ 2 ಒಳಗೆ ತೋರಿಸ್ತೀನಿ ರೀ ಮುಂದಿನ ವಿಡಿಯೋದಾಗ. ಹಂಗಾದ್ರೆ ನೋಡಿದ್ರಲ್ಲ ವೀಕ್ಷಕರು, ಈರಣ್ಣನ ಜಾತ್ರೆ ಉತ್ಸವ ಎಷ್ಟು ಚಂದ ಆಕತ್ತಂತೇಳಿ. ಹಂಗಾದ್ರೆ ಈ ಒಂದು ಅಗ್ನಿ ಉತ್ಸವ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ಈ ಅಗ್ನಿ ಉತ್ಸವದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಇದರ ಮುಂದಿನ ವಿಡಿಯೋದೊಂದಿಗೆ ಸಿಗೋಣಂತ್ರಿ. ಬಾಯ್.